ಹ್ಯಾಪಿ ಭಾರತ್, ಹ್ಯಾಪಿ ವರಲ್ಡ್, ರಿಚ್ ಭಾರತ್, ರಿಚ್ ವರಲ್ಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್ ಅಂಡ್ ಆಲ್ಸೋ ಸರ್ಟಿಫೈಡ್ ಹೋಗೋಣ ಹೇಳರ್. ಫ್ರೆಂಡ್ಸ್, ಪರ್ಸ್ನಲ್ ನಂಬರ್ ಅಂದರೆ ಏನು? ಪರ್ಸ್ನಲ್ ನಂಬರ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಪರ್ಸ್ನಲ್ ಇಯರ್ 1 2 3 4 ಹಂಗೆ 9ವರೆಗೂ ಇರುತ್ತಲ್ಲ ನಂಬರ್ಸು. ಸೊ ಯಾವ ನಂಬರ್ ಬಂದರೆ ಹೇಗಿರುತ್ತೆ ನಿಮ್ಮ ಒಂದು ಲೈಫ್, ಅದನ್ನು ನಾನು ಈ ವಿಡಿಯೋಸ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದೊಂದಾಗಿ ಒಂದೊಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಇಂಟ್ರೆಸ್ಟಿಂಗಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ. ಫ್ರೆಂಡ್ಸ್, ಪರ್ಸನಲ್ ಇಯರ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತೀರಾ? ಇಫ್ ಸಪೋಸ್ ಯಾರ್ದಾದ್ರೂ ಒಂದು ಡೇಟ್ ಆಫ್ ಬರ್ತ್ ನಿಮಗೆ ಯಾರು ತಗೊಳ್ಳೋಣ, ಲೈಕ್ 2/1/1983 ಈ ಥರ ತಗೊಳ್ಳೋಣ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಈ ನಂಬರ್, ಈಗ ಡೇಟ್ ಆಫ್ ಬರ್ತ್, ಈಗ ಪರ್ಸ್ನಲ್ ಈ ವ್ಯಕ್ತಿಯ ಒಂದು ಪರ್ಸ್ನಲ್ ಇಯರ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಈಗ ನಾವು ಹಾಕ್ಕೋಬೇಕಾಗಿರೋದು 2/1/2025. ಈಗ 25 ಅಲ್ವಾ, ಅದಕ್ಕೆ ಅದನ್ನು ನಾವು ಈ ರೀತಿ ಹಾಕ್ಕೊಂಡು ಇದನ್ನು ಟೋಟಲ್ ನಂಬರಾಗಿ ಕನ್ವರ್ಟ್ ಮಾಡಬೇಕಾದ್ರೆ 2 + 3, ಸೊ 2 + 1 is 3 4 5 6 7 8 9 10 11 12 ಬರುತ್ತೆ ಅಂದರೆ 3. ಸೊ ನಿಮಗೆ 1+ ಮತ್ತು ಇಲ್ಲಿ 1 + 2 = 3. ಸೊ ಪರ್ಸ್ನಲ್ ಇಯರ್ 3 ಬಂತು ಈ ವ್ಯಕ್ತಿಗೆ. ಅರ್ಥ ಆಯ್ತಲ್ವ ಹೇಗೆ ಪರ್ಸ್ನಲ್ ಇಯರ್ನ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ? ನೋಡಿ, ಸಪೋಸ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ 2ನೇ ತಾರೀಕು 1ನೇ ತಿಂಗಳು 1983 ಹುಟ್ಟಿದ್ರೆ ನಿಮ್ಮ ಒಂದು ಪರ್ಸ್ನಲ್ ಇಯರ್ ಈಗ 2025 ಯಾವ ಒಂದು ಇಯರ್ ನಡೀತಾ ಇದೆ ನಿಮಗೆ ಪರ್ಸ್ನಲ್ ಇಯರ್ ಅಂತ ಹೇಳ್ತೀವಿ ನ್ಯೂಮರಾಲಜಿಯಲ್ಲಿ. ಆ ನಂಬರ್ ಏನಪ್ಪ ಅಂದರೆ, ನೀವು ಇದೇ ಥರ ಡೇಟ್ ಆಫ್ ಬರ್ತ್ ಹಾಕಬೇಕು. ನೀವು ಹುಟ್ಟಿರೋ ದಿನಾಂಕ, ಹುಟ್ಟಿರೋ ತಿಂಗಳು, ಹುಟ್ಟಿರೋ ವರ್ಷದ ಮಾತ್ರ ಚೇಂಜ್ ಮಾಡಬೇಕು. ಈ ವರ್ಷ ಯಾವುದು, ಆ ವರ್ಷ ಮಾತ್ರ ನೀವು ಚೇಂಜ್ ಮಾಡಿದ್ರೆ ಸಾಕು. ಸೊ ಇದು ಡೇಟ್ ಆ್ಯಂಡ್ ಡೇ ಸೇಮ್ ಇರುತ್ತೆ, ಡೇಟ್ ಆ್ಯಂಡ್ ಮಂತ್ ಸೇಮ್ ಇರುತ್ತೆ. ಇಲ್ಲಿ ಇಯರ್ ಮಾತ್ರ ಚೇಂಜ್ ಮಾಡಬೇಕು, ಓನ್ಲಿ ಇಯರ್ ಚೇಂಜಸ್ ಆಗುತ್ತಷ್ಟೇ. ಸೊ ಚೇಂಜ್ ಮಾಡಿಕೊಂಡು ಯಾವ ಇಯರಲ್ಲಿ ನೀವು ನಿಮ್ಮ ಒಂದು ಪರ್ಸ್ನಲ್ ಇಯರ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅನ್ಕೊತಾ ಇದ್ದೀರೋ ಅದನ್ನು ಮಾತ್ರ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಈ ವ್ಯಕ್ತಿಗೆ ಇಲ್ಲಿ 2025 ಅಂದರೆ 12 ಬಂತು. 12 ಅಂದರೆ 1 + 2. ಸೊ ನಾವು ಯಾವಾಗಲೇ ಆಗಲಿ ನ್ಯೂಮರಾಲಜಿಯಲ್ಲಿ ಯಾವ ನಂಬರ್ ಬಂತು, 2 ಡಿಜಿಟ್ ನಂಬರ್, 3 ಡಿಜಿಟ್ ನಂಬರ್ ಬರುತ್ತಾ, ಕೊನೆಗೆ ಸಿಂಗಲ್ ಡಿಜಿಟ್ಗೆ ಅದನ್ನು ತರಬೇಕಾಗುತ್ತೆ. ಸೊ 3 ಬಂದು ಇವರಿಗೆ ಪರ್ಸ್ನಲ್ ಇಯರ್ 3 ಬಂದರೆ ಹೆಂಗಿರುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫಸ್ಟು ಕ್ಯಾಲ್ಕುಲೇಷನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಹೇಗೆ ಮಾಡೋದು ಅನ್ನೋದು ಗೊತ್ತಾದರೆ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಾವು ಪರ್ಸ್ನಲ್ ಇಯರ್ 1, ಪರ್ಸ್ನಲ್ ಇಯರ್ 2, ಪರ್ಸ್ನಲ್ ಇಯರ್ 3, ಪರ್ಸ್ನಲ್ ಇಯರ್ 4, ಪರ್ಸ್ನಲ್ ಇಯರ್ 5 6 7 8 9 ಆ್ಯಂಡ್ 10 ಅಂದರೆ 1. ಸೊ ಅದಕ್ಕೆ 9, 1 to 9ವರೆಗೂ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.